Hello students, welcome to Don Bosco PU College online classes. We are trying our best to make teaching learning experience easy to our students. So subscribe to our YouTube channel and press the bell icon to never miss any update. Hi everyone, welcome to Business Studies class by Don Bosco PU College Chitradurga. ಪ್ರೀವಿಯಸ್ ಕ್ಲಾಸ್ನಲ್ಲಿ ನಾವು ರಿಟೇಲರ್ಸ್ ಇಂದು ಎರಡನೇ ವಿಧ ಅಂದ್ರೆ ಸೆಕೆಂಡ್ ಟೈಪ್ ಯಾವುದು ಫಿಕ್ಸ್ಡ್ ಶಾಪ್ ರಿಟೇಲರ್ಸ್ ಬಗ್ಗೆ ನೋಡಿದ್ವಿ. ಅದರಲ್ಲಿ ಮತ್ತೆ ಫಿಕ್ಸ್ಡ್ ಶಾಪ್ ರಿಟೇಲರ್ಸ್ ನಲ್ಲಿ ಎರಡು ವಿಧ ಮತ್ತೆ ಸಬ್ ಟೈಪ್ಸ್ ಬರುತ್ತೆ. ಯಾವುದು ಲಾರ್ಜ್ ಸ್ಮಾಲ್ ಅಂದ್ರೆ ಸ್ಮಾಲ್ ಲಾರ್ಜ್ ಬರುತ್ತೆ. ಫಿಕ್ಸ್ಡ್ ಶಾಪ್ ಸ್ಮಾಲ್ ರಿಟೇಲರ್ಸ್ ಮತ್ತೆ ಲಾರ್ಜ್ ರಿಟೇಲರ್ಸ್ ಅಂತ ಎರಡು ವಿಧ ಬರುತ್ತೆ. ಆ ಫಸ್ಟ್ ವಿಧ ನಾವು ಡಿಸ್ಕಸ್ ಮಾಡಿದ್ವಿ ಆದ್ರೂ ಪ್ರೀವಿಯಸ್ ಕ್ಲಾಸ್ ನಲ್ಲಿ. ಫಿಕ್ಸ್ಡ್ ಶಾಪ್ ಸ್ಮಾಲ್ ರಿಟೇಲರ್ಸ್ ಇಂದು ಫುಲ್ ಡಿಸ್ಕಸ್ ಮಾಡಿದ್ವಿ. ಈ ಸೆಷನ್ ನಲ್ಲಿ ಫಿಕ್ಸ್ಡ್ ಶಾಪ್ ಲಾರ್ಜ್ ರಿಟೇಲರ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಅಫ್ಕೋರ್ಸ್ ಲಾಸ್ಟ್ ಕ್ಲಾಸ್ ಅಲ್ಲಿ ಅಂದ್ರೆ ಎಂಡ್ ಆಫ್ ದ ಕ್ಲಾಸ್ ನಲ್ಲಿ ಸ್ವಲ್ಪ ಫಿಕ್ಸ್ಡ್ ಶಾಪ್ ಲಾರ್ಜ್ ರಿಟೇಲರ್ಸ್ ನಲ್ಲಿ ಫಸ್ಟ್ ಟೈಪ್ ಬರುತ್ತೆ, ಮತ್ತೆ ಸಬ್ ಟೈಪ್ಸ್ ಬರುತ್ತೆ. ಯಾವುದು ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್. ಓಕೆ, ಅದ್ರ ಬಗ್ಗೆ ಹೇಳಿದ್ದೆ, ಅಫ್ಕೋರ್ಸ್ ಫೀಚರ್ಸ್ ಹೇಳಿದ್ದೆ. ಈ ಕ್ಲಾಸ್ ಅಲ್ಲಿ ನಾವು ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ನೋಡ್ತಾ ಹೋಗೋಣ. ಯಾವ್ದ್ರದ್ದು ಡಿಪಾರ್ಟ್ಮೆಂಟಲ್ ಸ್ಟೋರ್ ಇಂದು ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜ್ ನೋಡೋಣ. ಓಕೆನಾ? ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಏನ್ ಹೇಳಿದ್ದೆ ನಾನು, ರಿಟೇಲರ್ಸ್ ಇಂದು ಎರಡನೇ ಟೈಪ್ ಯಾವುದು ಫಿಕ್ಸ್ಡ್ ಶಾಪ್ ನೋಡಿದ್ವಿ. ಅದರಲ್ಲಿ ಎರಡನೇ ಟೈಪ್ ಅಲ್ಲಿ ಫಿಕ್ಸ್ಡ್ ಶಾಪ್ ಅಲ್ಲಿ ಎರಡು ಟೈಪ್ ಬರುತ್ತೆ, ಮತ್ತೆ ಸಬ್ ಟೈಪ್ಸ್ ಸ್ಮಾಲ್ ಲಾರ್ಜ್. ಸ್ಮಾಲ್ ಡಿಸ್ಕಸ್ ಮಾಡಿದ್ವಿ, ಲಾರ್ಜ್ ಡಿಸ್ಕಸ್ ಮಾಡಿದ್ವಿ ಅಂದ್ರೆ ಸ್ಟಾರ್ಟ್ ಮಾಡಿದ್ವಿ. ಲಾರ್ಜ್ ಅಂದ್ರೆ ಸ್ಮಾಲ್ ಲಾರ್ಜ್ ಒಂದೇ ಒಂದು ವ್ಯತ್ಯಾಸ ಅಂತ ಹೇಳಿದ್ದೆ. ಯಾವುದು ಸ್ಮಾಲ್ ಫಿಕ್ಸ್ಡ್ ಶಾಪ್ ರಿಟೇಲರ್ಸ್ ಅವರು ಸ್ಮಾಲ್ ಸ್ಕೇಲ್ ಅಲ್ಲಿ ಆಪರೇಷನ್ಸ್ ಮಾಡ್ತಾರೆ. ಫಿಕ್ಸ್ಡ್ ಶಾಪ್ ಲಾರ್ಜ್ ಸ್ಟೋರ್ಸ್ ಆರ್ ಲಾರ್ಜ್ ರಿಟೇಲರ್ಸ್ ಬಂದ್ಬಿಟ್ಟು ಲಾರ್ಜ್ ಸ್ಕೇಲ್ ಅಲ್ಲಿ ಮಾಡ್ತಾರೆ. ಎಕ್ಸಾಂಪಲ್ ಹೇಳಿದ್ದೆ, ನೀವು ಇಲ್ಲಿ ನೋಡ್ತಿರ್ತೀರಾ ಫಿಕ್ಸ್ಡ್ ಶಾಪ್ ಲಾರ್ಜ್ ರಿಟೇಲರ್ಸ್ ಎಕ್ಸಾಂಪಲ್ಸ್ ಮಾಲ್ಸ್ ಇರ್ಬೋದು. ಓಕೆನಾ? ಅದರಲ್ಲಿ ಫಸ್ಟ್ ಟೈಪ್ ಯಾವುದು ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್. ಓಕೆನಾ? ಅವ್ರದ್ದು ಫೀಚರ್ಸ್ ನೋಡಿದ್ವಿ. ಅಂದ್ರೆ ಇವರು ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಜಾಸ್ತಿ ಕೊಡ್ತಾರೆ. ಹೇಗೆ? ಕೆಲವೊಂದು ಎಕ್ಸ್ಟ್ರಾ ಸರ್ವಿಸಸ್ ಕೊಡೋ ಮೂಲಕ. ಡೋರ್ ಡೆಲಿವರಿ ಇರ್ಬೋದು, ರೆಸ್ಟೋರೆಂಟ್ಸ್ ಇರ್ಬೋದು, ದೆನ್ ಟ್ರಾವೆಲಿಂಗ್ ಫೆಸಿಲಿಟಿ ಇರ್ಬೋದು, ದೆನ್ ಟೆಲಿಫೋನ್ ಬೂತ್ ಇರ್ಬೋದು, ರೆಸ್ಟ್ ರೂಮ್ಸ್ ಇರ್ಬೋದು, ರೆಸ್ಟೋರೆಂಟ್ಸ್ ಇರ್ಬೋದು. ಈ ತರ ಎಕ್ಸ್ಟ್ರಾ ಸರ್ವಿಸಸ್ ಕೊಡೋ ಮೂಲಕ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಜಾಸ್ತಿ ಕೊಡ್ತಾರಂತೆ. ಯಾರು? ಡಿಪಾರ್ಟ್ಮೆಂಟಲ್ ಸ್ಟೋರ್ ಅವರು. ಈ ಫೀಚರ್ಸ್ ನಾನು ಪ್ರೀವಿಯಸ್ ಕ್ಲಾಸ್ ನಲ್ಲಿ ಹೇಳಿದ್ದೆ, ರೈಟ್? ಓಕೆ. ನೆಕ್ಸ್ಟ್, ಇವರು ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್ ಅವರು ಎಲ್ಲಿರ್ತಾರಂದ್ರೆ ಸೆಂಟ್ರಲ್ ಪ್ಲೇಸ್ ನಲ್ಲಿ ಇರ್ತಾರೆ. ಅಂದ್ರೆ ಜನಸಂದಣಿ ಎಲ್ಲಿ ಜಾಸ್ತಿ ಇರುತ್ತೆ ಆ ಪ್ಲೇಸ್ ನಲ್ಲಿ ಈ ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್ ಇರ್ತಾರೆ. ಅಂದ್ರೆ ಎಕ್ಸಾಂಪಲ್ಸ್ ಮಾಲ್ಸ್. ಓಕೆನಾ? ಅಂದ್ರೆ ಹಾರ್ಟ್ ಆಫ್ ದ ಸಿಟಿ ಸೆಂಟ್ರಲ್ ಪ್ಲೇಸ್ ನಲ್ಲಿ ಇರುತ್ತೆ. ಓಕೆನಾ? ಸಿಟಿ ಸೆಂಟ್ರಲ್ ಪ್ಲೇಸ್ ನಲ್ಲಿ ಈ ಮಾಲ್ಸ್ ಇರುತ್ತೆ. ಮಂತ್ರಿ ಮಾಲ್ ಇರ್ಬೋದು, ಓರಿಯನ್ ಮಾಲ್ಸ್ ಇರ್ಬೋದು, ಅಂದ್ರೆ ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್. ಓಕೆನಾ? ಇನ್ನೊಂದು, ಈ ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್ ಲಾರ್ಜ್ ಸ್ಕೇಲ್ ಅಲ್ಲಿ ಇರೋದ್ರಿಂದ ಲಾರ್ಜ್ ಸ್ಕೇಲ್ ಕ್ಯಾಪಿಟಲ್ ಬೇಕಾಗಿರುತ್ತೆ. ಸೊ ಹಾಗಾಗಿ ಇದನ್ನ ಸೋಲ್ ಪ್ರೊಪ್ರೈಟರ್ಶಿಪ್ ಅನ್ನೋದಿಲ್ಲ. ಯಾಕಂದ್ರೆ ಇದಕ್ಕೆ ಒಬ್ಬರೇ ದುಡ್ಡು ಹಾಕಿರೋದಿಲ್ಲ, ತುಂಬಾ ಜನ ಸೇರಿ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ. ಇದನ್ನ ನಡ್ಸ್ಕೊಂಡು ಹೋಗೋದು ಯಾರಂದ್ರೆ ಬೋರ್ಡ್ ಆಫ್ ಡೈರೆಕ್ಟರ್ಸ್ ನಡ್ಸ್ಕೊಂಡು ಹೋಗ್ತಿರ್ತಾರೆ. ಓಕೆನಾ? ಅಂದ್ರೆ ಯಾರು ದುಡ್ಡು ಹಾಕಿರ್ತಾರೆ ಅವರು, ಹಲವು ಜನ ಸೇರಿ. ನೆಕ್ಸ್ಟ್, ಈ ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್ ಪ್ರಾಡಕ್ಟ್ಸ್ ಎಲ್ಲಿಂದ ತಗೊಂತಾರೆ ಅಂತ ಹೇಳಿದ್ರೆ ನಾನು, ಡೈರೆಕ್ಟ್ ಆಗಿ ಮ್ಯಾನುಫ್ಯಾಕ್ಚರರ್ ಇಂದ ತಗೊಂತಾರಂತ. ಇವರು ಡೈರೆಕ್ಟ್ ಆಗಿ ಮ್ಯಾನುಫ್ಯಾಕ್ಚರರ್ ಇಂದ ತಗೊಂತಾರೆ. ಪ್ರಾಡಕ್ಟ್ಸ್ ನ ತಗೊಂಡು ಸ್ಟೋರ್ ಮಾಡಿ ಕನ್ಸ್ಯೂಮರ್ಸ್ ಗೆ ಸಣ್ಣ ಮಟ್ಟದಲ್ಲಿ ಮಾರ್ತಾರೆ. ಅದಕ್ಕೆ ಇವ್ರನ್ನ ರಿಟೇಲರ್ಸ್ ಅಂತ ಕರೀತಾರೆ. ಇವ್ರನ್ನ ಹೋಲ್ಸೇಲರ್ ಅಂತ ಕರೆಯೋದಿಲ್ಲ. ಬಲ್ಕ್ ಅಲ್ಲಿ ಮಾರೋದಿಲ್ಲ ಇವರು. ಈಗ ನಾವು ಹೋದ್ರೂ ಸಣ್ಣ ಮಟ್ಟದಲ್ಲಿ ತಗೊಂಡ್ಬರ್ತೀವಿ, ಕರೆಕ್ಟ್ ಇಲ್ವಾ? ಓಕೆ. ಸೊ ಇವರು ಇನ್ನೊಂದು ಫೀಚರ್ ಏನಂದ್ರೆ ಸೆಂಟ್ರಲೈಸ್ಡ್ ಪರ್ಚೇಸಿಂಗ್ ಅರೇಂಜ್ಮೆಂಟ್. ಅಂದ್ರೆ ಒಂದೇ ಬಿಲ್ಡಿಂಗ್ ಅಲ್ಲಿ ಎಲ್ಲಾ ವಿಧವಾದ ಪ್ರಾಡಕ್ಟ್ಸ್ ಇರ್ತವೆ. ಅಂದ್ರೆ ಡಿಫ್ರೆಂಟ್ ಲೈನ್ಸ್. ಈಗ ಏನು ಈಟಬಲ್ಸ್ ಇರ್ಬೋದು, ದೆನ್ ಗಾರ್ಮೆಂಟ್ಸ್ ಲೈನ್ ಇರುತ್ತೆ, ಫುಟ್ವೇರ್ ಇರುತ್ತೆ, ರೆಸ್ಟೋರೆಂಟ್ಸ್ ಇರುತ್ತೆ. ಈ ತರ ಡಿಫ್ರೆಂಟ್ ಲೈನ್ಸ್ ಆಫ್ ದ ಪ್ರಾಡಕ್ಟ್ಸ್ ಒಂದೇ ಬಿಲ್ಡಿಂಗ್ ಅಲ್ಲಿ ಸಿಗುತ್ತೆ ಅಂತ ಸೆಂಟ್ರಲೈಸ್ಡ್ ಪರ್ಚೇಸಿಂಗ್ ಅಂತ ಕರೀತಾರೆ. ಇಷ್ಟು ನಾನು ಪ್ರೀವಿಯಸ್ ಕ್ಲಾಸ್ ನಲ್ಲಿ ಹೇಳಿದ್ದೆ. ಓಕೆನಾ? ಈಗ ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್ ಇಂದು ಅಡ್ವಾಂಟೇಜ್ ನೋಡೋಣ ಈ ಕ್ಲಾಸ್ ಅಲ್ಲಿ. ಓಕೆನಾ? ನಾನು ಪ್ರೀವಿಯಸ್ ಕ್ಲಾಸ್ ನಲ್ಲಿ
ಫಿಕ್ಸ್ಡ್ ಶಾಪ್ ಸ್ಮಾಲ್ ರಿಟೇಲರ್ಸ್ ಬಗ್ಗೆ ನೋಡಿದ್ವಿ. ಫಿಕ್ಸ್ಡ್ ಶಾಪ್ ಲಾರ್ಜ್ ರಿಟೇಲರ್ಸ್ ಅಲ್ಲಿ ಒಂದನೇ ವಿಧ ಯಾವುದು? ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್ ಫೀಚರ್ಸ್ ಹೇಳಿದ್ದೆ. ಈಗ ಈ ಸೆಷನ್ ಅಲ್ಲಿ ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್ ಇಂದು ಅಡ್ವಾಂಟೇಜಸ್ ಅಂಡ್ ಡಿಸ್ಅಡ್ವಾಂಟೇಜಸ್ ಎರಡು ನೋಡೋಣ. ಓಕೆನಾ? ಅಡ್ವಾಂಟೇಜಸ್ ಅಂತ ಬಂದಾಗ ಏನ್ ನೋಡ್ತಾ ಹೋಗೋಣ ಅಂದ್ರೆ ಬೆನಿಫಿಟ್. ಈ ಡಿಪಾರ್ಟ್ಮೆಂಟಲ್ ಸ್ಟೋರ್ ಇಂದ ಏನೇನ್ ಬೆನಿಫಿಟ್ ಅಂತ ನೋಡೋಣ. ಎಕ್ಸಾಂಪಲ್ಸ್ ಏನಂತ ಹೇಳಿದ್ದೆ? ಮಾಲ್ಸ್ ಅಂತ ಹೇಳಿದ್ದೆ, ನೆನ್ಪಿಟ್ಕೊಳ್ರಿ. ಆ ಮಾಲ್ಸ್ ನ ನಿಮ್ಗೆ ಈಸಿ ಆಗುತ್ತೆ ಈ ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ಹೇಳ್ತಾ ಹೋದಾಗ. ಅಟ್ರಾಕ್ಟ್ಸ್ ಲಾರ್ಜ್ ನಂಬರ್ ಆಫ್ ಕಸ್ಟಮರ್ಸ್ ಅಂದ್ರೆ ದೀಸ್ ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್ ಅಟ್ರಾಕ್ಟ್ ಲಾರ್ಜ್ ನಂಬರ್ ಆಫ್ ಕಸ್ಟಮರ್ಸ್. ಓಕೆನಾ? ನಾನು ಫೀಚರ್ಸ್ ಹೇಳಿದ್ದೆ, ಈ ಕ್ಲಾಸ್ ಅಲ್ಲಿ ಹೇಳಿದ್ದೆ. ಈ ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್ ಅಂದ್ರೆ ಮಾಲ್ಸ್ ಎಲ್ಲಿರುತ್ತೆ? ಎಲ್ಲೋ ಊರ್ ಹೊರಾಗಿರುತ್ತಾ? ಇಲ್ಲ, ಹಾರ್ಟ್ ಆಫ್ ದ ಸಿಟಿಯಲ್ಲಿ ಇರುತ್ತೆ. ಅಂದ್ರೆ ಸೆಂಟರ್ ಪ್ಲೇಸ್ ಆಫ್ ದ ಸಿಟಿ. ಓಕೆ, ಎಲ್ಲಿ ಜನ ಜಾಸ್ತಿ ಸೇರ್ತಾರೆ ಆ ಪ್ಲೇಸಸ್ ಅಲ್ಲಿ ಇರುತ್ತೆ. ನೋಡ್ಬೋದು ಮಾಲ್ಸ್ ಎಲ್ಲ. ಕರೆಕ್ಟ್ ಅಲ್ವಾ? ಓಕೆ, ಗಾಟ್ ದ ಪಾಯಿಂಟ್, ರೈಟ್? ಓಕೆ, ಈ ರಿಲಯನ್ಸ್ ಇರ್ಬೋದು, ಬಿಗ್ ಬಜಾರ್ ಇರ್ಬೋದು, ಓರಿಯನ್ ಮಾಲ್ ಇರ್ಬೋದು, ಗೋಪಾಲನ್ ಮಾಲ್ ಇರ್ಬೋದು, ಗರುಡ ಮಾಲ್ ಇರ್ಬೋದು. ಸೊ ಇವನ್ನೆಲ್ಲ ಏನಂತ ಕರೀತಾರೆ? ಇವೆಲ್ಲ ಎಲ್ಲಿರುತ್ತೆ? ಸೆಂಟರ್ ಪ್ಲೇಸ್ ನಲ್ಲಿ ಇರುತ್ತೆ. ಸಿಟಿ ಸೆಂಟರ್ ಪ್ಲೇಸ್ ನಲ್ಲಿ ಅಂದ್ರೆ ಹಾರ್ಟ್ ಆಫ್ ದ ಸಿಟಿಯಲ್ಲಿ ಇರುತ್ತೆ. ಇದು ಒಂದು ಅಡ್ವಾಂಟೇಜ್. ಹಾರ್ಟ್ ಆಫ್ ದ ಸಿಟಿಯಲ್ಲಿ ಇದ್ರೆ ಏನ್ ಸರ್ ಅಡ್ವಾಂಟೇಜ್? ಸೆಂಟರ್ ಪ್ಲೇಸ್ ನಲ್ಲಿ ಇದ್ರೆ ಜನಸಂದಣಿ ಜಾಸ್ತಿ ಸೇರ್ತಾರೆ, ಕಸ್ಟಮರ್ಸ್ ಜಾಸ್ತಿ ಜನ ಬರೋ ಚಾನ್ಸಸ್ ಇರುತ್ತೆ. ಇದು ಒಂದು ಅಡ್ವಾಂಟೇಜ್. ಓಕೆ, ಎಲ್ಲೋ ಊರವರಾಗಿದ್ರೆ ಕಸ್ಟಮರ್ ಅಷ್ಟು ದೂರ ಹೋಗ್ಬೇಕಾ, ಯಾರು ಹೋಗ್ತಾರೆ ಅಂತ ತುಂಬಾ ಜನ ಅವಾಯ್ಡ್ ಮಾಡ್ತಾರೆ. ಕರೆಕ್ಟ್ ಅಲ್ವಾ? ಈ ಸೆಂಟ್ರಲ್ ಪ್ಲೇಸ್ ನಲ್ಲಿ ಇದ್ದಾಗ ಬೇರೆ ಕೆಲಸಕ್ಕೆ ಬಂದವರು ಸಹ ಏನ್ ಮಾಡ್ತಾರೆ? ಆ ಮಾಲ್ಸ್ ಅಲ್ಲಿ ಎಂಟ್ರಿ ಕೊಡ್ತಾರೆ. ಎಂಟ್ರಿ ಕೊಟ್ಟು ಅಲ್ಲಿರೋ ಪ್ರಾಡಕ್ಟ್ಸ್ ನ ನೋಡಿದಾಗ ಅವ್ರಿಗೆ ನೆಸೆಸಿಟಿ ಇಲ್ಲ ಅಂದ್ರೂ ಆ ಟೈಮಲ್ಲಿ ತಗೊಂತಾರೆ. ಅಂದ್ರೆ ಕಸ್ಟಮರ್ಸ್ ಅಟ್ರಾಕ್ಟ್ ಆಗ್ತಾರೆ. ಕರೆಕ್ಟ್ ಅಲ್ವಾ? ಈಗ ಊರವರಾಗಿದ್ರೆ ನೆಸೆಸಿಟಿ ಇದ್ರೂನು ಅಷ್ಟು ದೂರ ಹೋಗ್ಬೇಕಲ್ಲ ಅಂತೇಳಿ ಆ ಪ್ರಾಡಕ್ಟ್ಸ್ ನ ಅವಾಯ್ಡ್ ಮಾಡ್ಬೋದು. ಅಂದ್ರೆ ಮಾಲ್ಸ್ ನ ವಿಸಿಟ್ ಮಾಡಕ್ಕೆ ಅವಾಯ್ಡ್ ಮಾಡ್ಬೋದು. ಅದೇ ಸೆಂಟ್ರಲ್ ಪ್ಲೇಸ್ ನಲ್ಲಿ ಇದ್ದಾಗ ಬೇರೆ ಕೆಲ್ಸಕ್ಕೆ ವಿಸಿಟ್ ಕೊಟ್ರು ಒಂದ್ಸರಿ ಮಾಲ್ ವಿಸಿಟ್ ಕೊಟ್ಟು ಹೋಗೋಣ ಅಂತ ಬರ್ಬೋದು. ಬಂದಾಗ ಪ್ರಾಡಕ್ಟ್ಸ್ ನ ನೋಡಿ ಅಟ್ರಾಕ್ಟ್ ಆಗಿ ಕಸ್ಟಮರ್ಸ್ ಪ್ರಾಡಕ್ಟ್ ನ ತಗೊಳ್ಳೋ ಚಾನ್ಸಸ್ ಇದೆ. ಅಂದ್ರೆ ಲಾರ್ಜ್ ನಂಬರ್ ಆಫ್ ಕಸ್ಟಮರ್ಸ್ ನ ಅಟ್ರಾಕ್ಟ್ ಮಾಡುತ್ತೆ. ಯಾಕೆ? ಇದು ಸೆಂಟ್ರಲ್ ಪ್ಲೇಸ್ ನಲ್ಲಿ ಇರೋದ್ರಿಂದ. ಓಕೆನಾ? ಇನ್ನೊಂದು ರೀಸನ್ ಏನಂದ್ರೆ ಲಾರ್ಜ್ ನಂಬರ್ ಆಫ್ ಕಸ್ಟಮರ್ಸ್ ನ ಅಟ್ರಾಕ್ಟ್ ಮಾಡೋದಕ್ಕೆ ಇಲ್ಲಿ ಎಕ್ಸ್ಟ್ರಾ ಫೆಸಿಲಿಟಿನೂ ಸಿಗುತ್ತೆ. ಏನ್ ಎಕ್ಸ್ಟ್ರಾ ಫೆಸಿಲಿಟೀಸ್? ರೆಸ್ಟೋರೆಂಟ್ ಸರ್ವಿಸ್ ಇರ್ಬೋದು, ಪಾರ್ಕಿಂಗ್ ಫೆಸಿಲಿಟಿ ಇರ್ಬೋದು, ದೆನ್ ರೆಸ್ಟ್ ರೂಮ್ಸ್ ಇರ್ಬೋದು, ಟ್ರಾವೆಲಿಂಗ್ ಫೆಸಿಲಿಟಿ ಇರ್ಬೋದು, ಅಂದ್ರೆ ಲಿಫ್ಟ್ ಇರ್ಬೋದು, ಎಸ್ಕಲೇಟರ್ಸ್ ಇರ್ಬೋದು, ದೋಸ್ ಥಿಂಗ್ಸ್, ಫೋನ್ ಬೂತ್ ಇರ್ಬೋದು. ಈ ತರ ಎಕ್ಸ್ಟ್ರಾ ಸರ್ವಿಸಸ್ ಇರೋದ್ರಿಂದ ಕಸ್ಟಮರ್ಸ್ ಜಾಸ್ತಿ ಅಟ್ರಾಕ್ಟ್ ಆಗ್ತಾರಂತೆ. ಓಕೆನಾ? ಎರಡನೇ ಅಡ್ವಾಂಟೇಜ್ ಏನಂದ್ರೆ ಕನ್ವೀನಿಯನ್ಸ್ ಇನ್ ಬೈಯಿಂಗ್. ಅಂದ್ರೆ ಇಲ್ಲಿ ಕಸ್ಟಮರ್ಸ್ಗೆ ಈ ಅಡ್ವಾಂಟೇಜ್ ಸಿಗುತ್ತೆ. ಕನ್ವೀನಿಯನ್ಸ್ ಇನ್ ಬೈಯಿಂಗ್ ಅಂದ್ರೆ ಕಸ್ಟಮರ್ಸ್ಗೆ ಪ್ರಾಡಕ್ಟ್ಸ್ ತಗೊಳ್ಳೋದು ಇಲ್ಲಿ ತುಂಬಾ ಈಸಿ. ಯಾಕಂದ್ರೆ ಅಂಡರ್ ಒನ್ ರೂಫ್ ಡಿಫ್ರೆಂಟ್ ಟೈಪ್ಸ್ ಆಫ್ ದ ಪ್ರಾಡಕ್ಟ್ಸ್ ಆರ್ ಅವೈಲೇಬಲ್. ಅಂದ್ರೆ ಡಿಫ್ರೆಂಟ್ ಬ್ರ್ಯಾಂಡ್ಸ್, ಡಿಫ್ರೆಂಟ್ ಪ್ರಾಡಕ್ಟ್ಸ್ ಎಲ್ಲ ಸಿಗುತ್ತೆ. ಅಂದ್ರೆ ಅಂಡರ್ ಒನ್ ರೂಫ್ ಡಿಫ್ರೆಂಟ್ ಲೈನ್ಸ್ ಆಫ್ ದ ಪ್ರಾಡಕ್ಟ್ ಅಂತ ಹೇಳ್ಬೋದು. ಬೆಟರ್ ಅದು. ಡಿಫ್ರೆಂಟ್ ಲೈನ್ ಅಂದ್ರೆ ಫಾರ್ ಎಕ್ಸಾಂಪಲ್ ಫುಡ್ ಐಟಮ್ಸ್, ಫುಡ್ ಲೈನ್ ಅದೊಂದು ಲೈನ್. ಓಕೆ, ಗಾರ್ಮೆಂಟ್ಸ್ ಅದೊಂದು ಲೈನ್, ಕಾಸ್ಮೆಟಿಕ್ಸ್ ಅದೊಂದು ಲೈನ್, ಫುಡ್ ಅದೊಂದು, ಫುಟ್ವೇರ್ ಅದೊಂದು ಲೈನ್, ದೆನ್ ಇನ್ನೊಂದೇನು ಕಾಸ್ಮೆಟಿಕ್ಸ್ ಅದೊಂದು ಲೈನ್. ಸೊ ಈ ಡಿಫ್ರೆಂಟ್ ಲೈನ್ಸ್ ಆಫ್ ದ ಪ್ರಾಡಕ್ಟ್ಸ್, ರೇಷನ್ ಎಲ್ಲ ಸಿಗುತ್ತೆ ಇಲ್ಲಿ. ಕರೆಕ್ಟ್? ಅಂಡರ್ ಒನ್ ರೂಫ್ ಅಂದ್ರೆ ಒಂದು ಬಿಲ್ಡಿಂಗ್ ಅಲ್ಲಿ, ಒಂದು ಮಾಲ್ ಅಲ್ಲಿ ಎಂಟ್ರಿ ಆದ್ರೆ ಅವ್ರಿಗೆ ಬೇಕಾದಂತ ವಸ್ತುಗಳು ಎಲ್ಲದನ್ನ ಒಂದೇ ಸರಿ ಪರ್ಚೇಸ್ ಮಾಡ್ಕೊಂಡು ಹೊರಗೆ ಬರ್ಬೋದು. ಅದೇ ಬೇರೆ ಕಡೆ ಅಂದ್ರೆ ಫುಟ್ವೇರ್ ತಗೊಳಕ್ ಒಂದ್ ಅಂಗಡಿ ವಿಸಿಟ್ ಮಾಡ್ಬೇಕು, ಒಂದ್ ಕಡೆ ಹೋಗ್ಬೇಕು. ದೆನ್ ಗಾರ್ಮೆಂಟ್ ತಗೊಳಕ್ ಇನ್ನೊಂದ್ ಕಡೆ ಹೋಗ್ಬೇಕು, ಕಾಸ್ಮೆಟಿಕ್ಸ್ ತಗೊಳಕ್ ಇನ್ನೊಂದ್ ಕಡೆ ಹೋಗ್ಬೇಕು, ರೇಷನ್ ತಗೊಳಕ್ ಇನ್ನೊಂದ್ ಕಡೆ ಹೋಗ್ಬೇಕು, ಊಟ ಮಾಡಕ್ ಇನ್ನೊಂದ್ ಕಡೆ ಹೋಗ್ಬೇಕು. ಈ ತರ ಇನ್ಕನ್ವೀನಿಯಂಟ್ ಬೈಯಿಂಗ್ ಅಂತಾರೆ ಅದನ್ನ. ಕರೆಕ್ಟ್ ಅಲ್ಲ? ಬಟ್ ಇಲ್ಲಿ ಕನ್ವೀನಿಯನ್ಸ್ ಇನ್ ಬೈಯಿಂಗ್ ಅಂದ್ರೆ ಕನ್ವೀನಿಯಂಟ್ ಬೈಯಿಂಗ್. ಒಂದ್ ಕಡೆ ಹೋದಾಗ ಅಲ್ಲಿ ಸ್ಟೇರ್ ಕೇಸ್ ಹತ್ತೋಂಗಿಲ್ಲ, ಏನಿಲ್ಲ, ಜಸ್ಟ್ ಎಸ್ಕಲೇಟರ್ ಇರುತ್ತೆ, ಲಿಫ್ಟ್ ಇರುತ್ತೆ, ಎಲ್ಲಾ ಶಾಪ್ಸ್ ಅಲ್ಲೇ ಇರುತ್ತೆ. ಆ ಒಂದ್ ಬಿಲ್ಡಿಂಗ್ ಅಲ್ಲಿ ಎಲ್ಲಾ ತರ ಪ್ರಾಡಕ್ಟ್ಸ್ ಅಲ್ಲೇ ಸಿಗುತ್ತೆ. ಸೊ ಈಸಿಯಾಗಿ ಒಂದೇ ಕಡೆ ಎಲ್ಲ ತಗೊಂಡು ಕಸ್ಟಮರ್ಸ್ ಮನೆಗೆ ಹೋಗ್ಬೋದು. ಅದನ್ನ ಏನಂತ ಕರಿತೀವಿ ನಾವು? ಕನ್ವೀನಿಯನ್ಸ್ ಇನ್ ಬೈಯಿಂಗ್. ಏನ್ ಈ ತರ ಕನ್ವೀನಿಯನ್ಸ್ ಇನ್ ಬೈಯಿಂಗ್ ಇರೋದ್ರಿಂದ ಜಾಸ್ತಿ ಜನ ಕಸ್ಟಮರ್ಸ್ ಬರೋ ಚಾನ್ಸಸ್ ಇದೆ ಅಂತೆ. ಇದೊಂದು ಅಡ್ವಾಂಟೇಜ್. ಯಾರಿಗೆ? ಫಿಕ್ಸ್ಡ್ ಶಾಪ್ ಲಾರ್ಜ್ ರಿಟೇಲರ್ಸ್ ನಲ್ಲಿ
ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್ ಅವರಿಗೆ. ನಾವು ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್ ಇಂದು ಅಡ್ವಾಂಟೇಜಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಮೂರನೇ ಅಡ್ವಾಂಟೇಜ್ ಯಾರಿಗೆ? ಮತ್ತೆ ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್ ಅವರಿಗೆ. ಓಕೆನಾ? ಅಟ್ರಾಕ್ಟಿವ್ ಸರ್ವಿಸಸ್. ಇವರು ಅಟ್ರಾಕ್ಟಿವ್ ಸರ್ವಿಸಸ್ ಕೊಡ್ತಾರೆ. ಓಕೆನಾ? ಏನೇನು ಅಟ್ರಾಕ್ಟಿವ್ ಸರ್ವಿಸ್ ಕೊಡ್ತಾರೆ ಅಂದ್ರೆ, ಡೋರ್ ಡೆಲಿವರಿ ಕೊಡ್ಬೋದು, ಪ್ಲಸ್ ಟೆಲಿಫೋನ್ ಅಂದ್ರೆ ಫೋನ್ ಮೂಲಕ ಆರ್ಡರ್ಸ್ ತಗೊಳ್ಳೋದಾಗಿರ್ಬೋದು, ಸಾಲ ಫೆಸಿಲಿಟಿ ಕೊಡೋದಾಗಿರ್ಬೋದು, ರೆಸ್ಟ್ ರೂಮ್ಸ್ ಕೊಡೋದಾಗಿರ್ಬೋದು, ರೆಸ್ಟೋರೆಂಟ್ಸ್ ಕೊಡೋದಾಗಿರ್ಬೋದು, ಪಾರ್ಕಿಂಗ್ ಫೆಸಿಲಿಟಿ ಕೊಡೋದಾಗಿರ್ಬೋದು, ಸಲೂನ್ಸ್ ಇರುತ್ತೆ ಕೆಲವೊಂದು ಏನು ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್ ನಲ್ಲಿ ಆರ್ ಮಾಲ್ಸ್ ನಲ್ಲಿ. ಕರೆಕ್ಟ್ ಅಲ್ವಾ? ಈ ತರ ಅಟ್ರಾಕ್ಟಿವ್ ಸರ್ವಿಸಸ್ ಕೊಡೋದ್ರ ಮೂಲಕ ಏನ್ ಮಾಡ್ತಾರೆ, ಕಸ್ಟಮರ್ಸ್ ಜಾಸ್ತಿ ಅಟ್ರಾಕ್ಟ್ ಮಾಡ್ಕೊಂತಾರೆ. ಇದು ಒಂದು ಅಡ್ವಾಂಟೇಜ್ ಅಂತೆ. ಕರೆಕ್ಟ್ ಅಲ್ವಾ? ಯಾಕಂದ್ರೆ ಈ ತರ ಅಟ್ರಾಕ್ಟಿವ್ ಸರ್ವಿಸಸ್ ಕೊಡೋದ್ರಿಂದ ಈ ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್ಗೆ ಕನ್ಸ್ಯೂಮರ್ಸ್ ಅವ್ರ ಕಸ್ಟಮರ್ಸ್ ಜಾಸ್ತಿ ಬರ್ತಾರೆ. ಜಾಸ್ತಿ ಬಂದ್ರೆ ಸೇಲ್ಸ್ ಜಾಸ್ತಿ ಆಗುತ್ತೆ, ಪ್ರಾಫಿಟ್ ಜಾಸ್ತಿ ಆಗುತ್ತೆ. ಕರೆಕ್ಟ್ ಇಲ್ವಾ? ಇನ್ನೊಂದ್ಸಲ ಹೇಳ್ತೀನಿ ನೋಡ್ರಿ, ಏನೇನು ಸರ್ವಿಸ್ ಕೊಡ್ತಾರಂತ. ಡೋರ್ ಡೆಲಿವರಿ ಕೊಡ್ತಾರಂತೆ, ಫೋನ್ ಮೂಲಕ ಆರ್ಡರ್ಸ್ ತಗೊಂತಾರಂತೆ, ಪ್ಲಸ್ ರೆಸ್ಟ್ ರೂಮ್ ಸರ್ವಿಸ್ ಕೊಡ್ತಾರೆ, ಟೆಲಿಫೋನ್ ಸರ್ವಿಸ್ ಕೊಡ್ತಾರೆ, ಟೆಲಿಫೋನ್ ಬೂತ್ಸ್ ಇರುತ್ತೆ, ರೆಸ್ಟೋರೆಂಟ್ಸ್ ಇರುತ್ತೆ, ಸಲೂನ್ಸ್ ಇರುತ್ತೆ, ಪಾರ್ಕಿಂಗ್ ಫೆಸಿಲಿಟಿ ಕೊಡ್ತಾರೆ. ಓಕೆನಾ? ಈ ತರ ಎಕ್ಸ್ಟ್ರಾ ಸರ್ವಿಸಸ್ ಕೊಡೋ ಮೂಲಕ ಕಸ್ಟಮರ್ಸ್ ನ ಅಟ್ರಾಕ್ಟ್ ಮಾಡ್ಕೊಂತಾರೆ. ಅಟ್ರಾಕ್ಟ್ ಮಾಡ್ಕೊಂಡಾಗ ಸೇಲ್ಸ್ ಜಾಸ್ತಿ ಆಗುತ್ತೆ, ಪ್ರಾಫಿಟ್ ಜಾಸ್ತಿ ಆಗುತ್ತೆ. ಓಕೆನಾ? ಇನ್ನೊಂದು ಅಡ್ವಾಂಟೇಜ್ ಏನಂದ್ರೆ ಯಾರಿಗೆ? ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್ ಅವರಿಗೆ. ಓಕೆನಾ? ಎಕನಾಮಿ ಆಫ್ ಲಾರ್ಜ್ ಸ್ಕೇಲ್ ಆಪರೇಷನ್ಸ್. ಅಂದ್ರೆ ನೀವು ನೋಡಿರ್ಬೋದು, ಈ ಮಾಲ್ಸ್ ಅಂದ್ರೆ ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್ ಎಕ್ಸಾಂಪಲ್ಸ್ ಮಾಲ್ಸ್. ಈ ದೊಡ್ಡ ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್ ಬಂದ್ಬಿಟ್ಟು ಪ್ರಾಡಕ್ಟ್ಸ್ ನ ರಿಟೇಲರ್ಸ್ ಹೋಲ್ಸೇಲರ್ಸ್ ಹತ್ರ ತಗೊಳ್ಳಲ್ಲ. ಯಾರ ಹತ್ರ? ಡೈರೆಕ್ಟ್ ಆಗಿ ಮ್ಯಾನುಫ್ಯಾಕ್ಚರರ್ ಹತ್ರ ತಗೊಂತಾರೆ. ಸೊ ದಟ್ ಅವ್ರಿಗೆ ಚೀಪರ್ ಪ್ರೈಸ್ ಸಿಗುತ್ತೆ. ಅವ್ರಿಗೆ ಚೀಪರ್ ಪ್ರೈಸ್ ಸಿಗುತ್ತೆ. ಹೋಲ್ಸೇಲರ್ ಹತ್ರ ತಗೊಂಡಾಗ ಹೋಲ್ಸೇಲರ್ ಏನ್ ಮಾಡ್ತಾನೆ, ಒಂದಿಷ್ಟು ಪ್ರಾಫಿಟ್ ನ ಆಡ್ ಮಾಡಿ, ಅಂದ್ರೆ ಅವೊಂದು ಪ್ರಾಫಿಟ್ ಆಡ್ ಮಾಡಿ ಮಾರ್ತಾನೆ. ಅವಾಗ ಇವ್ರು ಕಾಸ್ಟ್ಲಿ ಆಗುತ್ತೆ. ಅದೇ ಇವರು ಬಲ್ಕ್ ಅಲ್ಲಿ ತಗೊಳೋದ್ರಿಂದ ಹೆಚ್ಚು ಕಮ್ಮಿ ಹೋಲ್ಸೇಲರ್ ಎಷ್ಟು ತಗೋತಾನೆ ಅಷ್ಟೇ ಇವರು ತಗೋತಾರೆ. ಯಾಕಂದ್ರೆ ಇದು ದೊಡ್ಡ ಅಂಗಡಿ. ಕರೆಕ್ಟ್ ಅಲ್ವಾ? ಹೋಲ್ಸೇಲರ್ಸ್ ಎಷ್ಟು ಮ್ಯಾನುಫ್ಯಾಕ್ಚರ್ ಹತ್ರ ತಗೊಂತಾರೆ ಅಷ್ಟೇ ಇವರು ತಗೊಂತಾರೆ. ಅಷ್ಟು ಕೆಪಾಸಿಟಿ ಇದೆ ಇವರಿಗೆ. ಡೈರೆಕ್ಟ್ ಆಗಿ ಮ್ಯಾನುಫ್ಯಾಕ್ಚರರ್ ಹತ್ರ ತಗೊಂತಾನೆ, ಅವ್ರ ಪ್ರೊಡ್ಯೂಸರ್ ಹತ್ರ ತಗೊಂತಾನೆ. ಇಬ್ರು ಸೇಮ್, ಪ್ರೊಡ್ಯೂಸರ್ ಮ್ಯಾನುಫ್ಯಾಕ್ಚರರ್ ಇಬ್ರು ಸೇಮ್. ಇಬ್ಬರ ಹತ್ರನು ಅಂದ್ರೆ ಡೈರೆಕ್ಟ್ ಆಗಿ ಮ್ಯಾನುಫ್ಯಾಕ್ಚರರ್ ಹತ್ರ ತಗೊಂಡು ಇವರು ವೇರ್ ಹೌಸ್ ಅಲ್ಲಿ ಸ್ಟೋರ್ ಮಾಡ್ಕೊಂತಾರೆ. ಸ್ಟೋರ್ ಮಾಡಿ ಸ್ವಲ್ಪ ಸಣ್ಣ ಮಟ್ಟದಲ್ಲಿ ಅಲ್ಲಿ ಬರೋ ಕಸ್ಟಮರ್ಸ್ಗೆ ಮಾರ್ತಾ ಹೋಗ್ತಾರೆ. ಸೊ ಹಾಗಾಗಿ ಇವರಿಗೆ ಪ್ರಾಡಕ್ಟ್ಸ್ ಕಮ್ಮಿ ಬೆಲೆಗೆ ಸಿಗುತ್ತೆ. ಯಾಕಂದ್ರೆ ಹೋಲ್ಸೇಲರ್ ಅಲ್ಲಿ ಕಟ್ ಆಗ್ತಾನೆ, ಇಲ್ಲಿ ಅವನ್ ಪ್ರಾಫಿಟ್ ಇವ್ರು ಉಳಿತು. ಕರೆಕ್ಟ್ ಇಲ್ವಾ? ಒಂದು ಸೋಪ್ 5 ರೂಪಾಯಿ ಇದ್ರೆ ಹೋಲ್ಸೇಲರ್ ಏನ್ ಮಾಡ್ತಾನೆ, ಅದು 8 ರೂಪಾಯಿ ಮಾರ್ತಾನೆ. ಅದು 3 ರೂಪಾಯಿ ಉಳಿತು ಒಂದು ಸೋಪ್ ಇಂದ ಅವರಿಗೆ. ಕರೆಕ್ಟ್ ಇಲ್ವಾ? ಯಾಕಂದ್ರೆ ಇವ್ರು ಡೈರೆಕ್ಟ್ ಆಗಿ ಮ್ಯಾನುಫ್ಯಾಕ್ಚರರ್ ಇಂದ ತಗೊಂತಾರೆ. Okay, got the point, right? Okay. ಪ್ರಮೋಷನ್ ಆಫ್ ಸೇಲ್ಸ್. ಈ ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್ ಅಡ್ವರ್ಟೈಸ್ಮೆಂಟ್ ಕೊಡ್ತಾರಂತೆ. ಓಕೆನಾ? ಯಾಕಂದ್ರೆ ಇವರು ಕಮ್ಮಿ ಪ್ರಾಡಕ್ಟ್ಸ್ ನ ತಗೊಳ್ಳಲ್ಲ, ಜಾಸ್ತಿ ಅಂದ್ರೆ ಲಾರ್ಜ್ ಸ್ಕೇಲ್ ಅಲ್ಲಿ. ಒಂದು ಹೋಲ್ಸೇಲರ್ ಎಷ್ಟು ತಗೊಂತಾನೋ ಅದಕ್ಕಿಂತ ಜಾಸ್ತಿನೇ ತಗೋತಾರೆ ಇವರು. ಯಾರಿಂದ? ಮ್ಯಾನುಫ್ಯಾಕ್ಚರರ್ ಇಂದ. ಡೈರೆಕ್ಟ್ ಆಗಿ ಮ್ಯಾನುಫ್ಯಾಕ್ಚರರ್ ಇಂದ ತಗೋತಾರೆ. ಓಕೆನಾ? ತಗೊಂಡು ಇವ್ರಿಗೆ ಸೇಲ್ಸ್ ಆಗ್ಬೇಕು. ಕರೆಕ್ಟ್ ಅಲ್ವಾ? ಅದಕ್ಕಾಗಿ ಇವರು ಅಡ್ವರ್ಟೈಸ್ಮೆಂಟ್ ಕೊಡ್ತಾರಂತೆ. ಅಫ್ಕೋರ್ಸ್ ಮ್ಯಾನುಫ್ಯಾಕ್ಚರರ್ ಕೊಡ್ತಾನೆ, ಬಟ್ ಆದ್ರೂ ಇವರು ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ. ಯಾಕಂದ್ರೆ ಮ್ಯಾನುಫ್ಯಾಕ್ಚರರ್ಗೆ ಒಳ್ಳೇದಾಗ್ಲಿ ಅಂತಲ್ಲ, ಇವ್ರ ಸೆಲ್ಫಿಶ್ನೆಸ್ ತರ ಇವ್ರಿಗೆ ಸೇಲ್ಸ್ ಜಾಸ್ತಿ ಆಗ್ಬೇಕು. ಕರೆಕ್ಟ್ ಅಲ್ವಾ? ಸೊ ಪ್ರಮೋಷನ್ ಆಫ್ ಸೇಲ್ಸ್ ಅಂದ್ರೆ ಸೇಲ್ಸ್ ಪ್ರಮೋಷನ್ ಆಗುತ್ತೆ. ಇದು ಒಂದು ಅಡ್ವಾಂಟೇಜ್ ಅಂತ ಯಾರಿಗೆ? ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್ಗೆ. ಈಗ ಲಿಮಿಟೇಷನ್ಸ್ ನೋಡೋಣ. ಓಕೆ, ಡಿಸ್ಅಡ್ವಾಂಟೇಜಸ್ ನೋಡ್ತಾ ಹೋಗೋಣ. ಏನೇನು ಫಸ್ಟ್ ಅಡ್ವಾಂಟೇಜಸ್ ಏನೇನು ನೋಡಿದ್ವಿ ನಾವು? ಯಾರ್ದು? ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್. ಏನಿದೆ ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್? ಇದು ಎಕ್ಸಾಂಪಲ್ಸ್ ಮಾಲ್ಸ್. ಈ ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್ ಯಾವ್ದ್ರಲ್ಲಿ ಬರುತ್ತೆ? ಫಿಕ್ಸ್ಡ್ ಶಾಪ್, ಲಾರ್ಜ್ ಸ್ಟೋರ್ ನಲ್ಲಿ ಬರುತ್ತೆ. ಫಿಕ್ಸ್ಡ್ ಶಾಪ್ ಸ್ಮಾಲ್ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ನೋಡಿದ್ವಿ. ಫಿಕ್ಸ್ಡ್ ಶಾಪ್ ಲಾರ್ಜ್ ಅಲ್ಲಿ ಫಸ್ಟ್ ಟೈಪ್ ಯಾವುದು? ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್. ಎಕ್ಸಾಂಪಲ್ಸ್ ಮಾಲ್ಸ್. ಅದ್ರ ಫೀಚರ್ಸ್ ಎಲ್ಲ ನೋಡಿದ್ವಿ ಪ್ರೀವಿಯಸ್ ಕ್ಲಾಸ್ ನಲ್ಲಿ. ಅಡ್ವಾಂಟೇಜಸ್ ಏನೇನು ಅಂದ್ರೆ, ಇವರು ಲಾರ್ಜ್ ನಂಬರ್ ಆಫ್ ಕಸ್ಟಮರ್ಸ್ ನ ಅಟ್ರಾಕ್ಟ್ ಮಾಡ್ಕೊಂತಾರಂತೆ. ಯಾಕೆ? ಇವರು ಹಾರ್ಟ್ ಆಫ್ ದ ಸಿಟಿಯಲ್ಲಿ ಇರ್ತಾರೆ, ಪ್ಲಸ್ ಎಕ್ಸ್ಟ್ರಾ ಸರ್ವಿಸಸ್ ಕೊಡ್ತಾರೆ. ಅಂದ್ರೆ ಪಾರ್ಕಿಂಗ್ ಫೆಸಿಲಿಟಿ, ರೆಸ್ಟೋರೆಂಟ್ಸ್, ಸಲೂನ್ಸ್, ಎಕ್ಸ್ಟ್ರಾ ಸರ್ವಿಸಸ್ ಕೊಡೋದ್ರಿಂದ ಜಾಸ್ತಿ ಜನ ಬರ್ತಾರೆ. ಎರಡನೇದು, ಇಲ್ಲಿ ಕಸ್ಟಮರ್ಸ್ಗೆ ಪ್ರಾಡಕ್ಟ್ಸ್ ತಗೊಳ್ಳೋದು ತುಂಬಾ ಈಸಿ. ಯಾಕಂದ್ರೆ ಅಂಡರ್ ಒನ್ ರೂಫ್ ಎಲ್ಲಾ ಪ್ರಾಡಕ್ಟ್ಸ್ ಇವರಿಗೆ ಸಿಕ್ಕೋಗ್ಬಿಡುತ್ತೆ. ಎಲ್ಲಾ ಡಿಫ್ರೆಂಟ್ ಲೈನ್ಸ್ ಆಫ್ ದ ಪ್ರಾಡಕ್ಟ್ಸ್ ಸಿಕ್ಬಿಡುತ್ತೆ. ಫುಡ್ ವೇರ್ ಇರ್ಬೋದು, ಕಾಸ್ಮೆಟಿಕ್ಸ್ ಇರ್ಬೋದು, ರೇಷನ್ ಇರ್ಬೋದು,
ದೆನ್ ಗಾರ್ಮೆಂಟ್ಸ್ ಇರ್ಬೋದು, ದೆನ್ ಈ ವಾಚ್ ಐಟಮ್ಸ್ ಇರ್ಬೋದು, ರೆಸ್ಟೋರೆಂಟ್ಸ್, ಸಲೂನ್ ಎಲ್ಲ ಇರೋದ್ರಿಂದ ಒಂದು ಬಿಲ್ಡಿಂಗ್ ಎಂಟ್ರಿ ಆದ ತಕ್ಷಣ ಕನ್ಸ್ಯೂಮರ್ಸ್ ಎಲ್ಲ ತಗೊಂಡು ಹೋಗ್ಬೋದು. ಕನ್ವೀನಿಯನ್ಸ್ ಇನ್ ಬೈಯಿಂಗ್ ಇದೊಂದು ಅಡ್ವಾಂಟೇಜ್. ಎರಡನೇದು, ಇವರು ಅಟ್ರಾಕ್ಟಿವ್ ಸರ್ವಿಸ್ ಕೊಡ್ತಾರಂತೆ. ಕೊಡೋದ್ರಿಂದ ತುಂಬಾ ಜನ ಕಸ್ಟಮರ್ಸ್ ಅಟ್ರಾಕ್ಟ್ ಆಗ್ತಾರೆ. ಇಲ್ಲಿ ಸೇಲ್ಸ್ ಜಾಸ್ತಿ ಆಗುತ್ತೆ, ಪ್ರಾಫಿಟ್ ಜಾಸ್ತಿ ಆಗುತ್ತೆ. ಏನ್ ಅಟ್ರಾಕ್ಟಿವ್ ಸರ್ವಿಸಸ್ ಅಂದ್ರೆ ಪಾರ್ಕಿಂಗ್ ಫೆಸಿಲಿಟಿ ಇರ್ಬೋದು, ರೆಸ್ಟ್ ರೂಮ್ಸ್ ಇರ್ಬೋದು, ಸಲೂನ್ಸ್ ಇರ್ಬೋದು, ಟೆಲಿಫೋನ್ ಬೂತ್ಸ್ ಇರ್ಬೋದು, ದೆನ್ ಫೋನ್ ಮೂಲಕ ಆರ್ಡರ್ಸ್ ತಗೋತಾರೆ. ಈ ತರ ಎಕ್ಸ್ಟ್ರಾ ಸರ್ವಿಸಸ್ ಕೊಡ್ತಾರೆ, ಅಟ್ರಾಕ್ಟಿವ್ ಸರ್ವಿಸಸ್. ಪ್ಲಸ್ ಇವರು ಯಾವುದೇ ಪ್ರಾಡಕ್ಟ್ಸ್ ನ ತಗೊಂಡ್ರು ಬಲ್ಕ್ ಅಲ್ಲಿ ತಗೊಂತಾರೆ. ಯಾರಿಂದ? ಡೈರೆಕ್ಟ್ ಆಗಿ ಮ್ಯಾನುಫ್ಯಾಕ್ಚರರ್ ಇಂದ. ಇಲ್ಲಿ ಮಿಡ್ಲ್ ಮ್ಯಾನ್ ಯಾರು ಡಿಲೀಟ್ ಆಗ್ತಾರೆ, ಯಾರು ಇಲ್ಲಿ ಹೋಲ್ಸೇಲರ್ ಡಿಲೀಟ್ ಆಗ್ತಾರೆ. ಆದ್ರಿಂದ ಪ್ರಾಡಕ್ಟ್ಸ್ ಇವ್ರಿಗೆ ಚೀಪ್ ಆಗಿ ಸಿಗುತ್ತೆ. ಬಲ್ಕ್ ಅಲ್ಲಿ ತಗೊಂಡ್ರೆ ಚೀಪ್ ಆಗಿ ಸಿಗುತ್ತೆ. ಪ್ಲಸ್ ಡೈರೆಕ್ಟ್ ಆಗಿ ಮ್ಯಾನುಫ್ಯಾಕ್ಚರರ್ ತಗೊಳ್ಳೋದ್ರಿಂದ ಇನ್ನೂ ಚೀಪ್ ಆಗಿ ಸಿಗುತ್ತೆ ಅವರಿಗೆ. ಓಕೆನಾ? ನೆಕ್ಸ್ಟ್ ಇವರು ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ. ಯಾಕಂದ್ರೆ ಇವರು ಜಾಸ್ತಿ ಪ್ರಾಡಕ್ಟ್ ನ ತಗೊಂತಾರೆ, ಅದೆಲ್ಲ ಸೇಲ್ ಆಗ್ಬೇಕು ಅಂದ್ರೆ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ. ಅಡ್ವರ್ಟೈಸ್ಮೆಂಟ್ ಇಂದ ಅಫ್ಕೋರ್ಸ್ ಇವರಿಗೆ ಸೇಲ್ಸ್ ಜಾಸ್ತಿ ಆಗುತ್ತೆ, ಪ್ರಾಫಿಟ್ ಜಾಸ್ತಿ ಆಗುತ್ತೆ. ಓಕೆನಾ? ಲಿಮಿಟೇಷನ್ಸ್ ನೋಡೋಣ. ಅಂದ್ರೆ ಡಿಸ್ಅಡ್ವಾಂಟೇಜಸ್ ಆಫ್ ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್. ಏನೇನು ಡಿಸ್ಅಡ್ವಾಂಟೇಜ್ ಅಂತ ನೋಡ್ತಾ ಹೋಗೋಣ. ಒಂದೇ ಡಿಸ್ಅಡ್ವಾಂಟೇಜ್, ಲ್ಯಾಕ್ ಆಫ್ ಪರ್ಸನಲ್ ಅಟೆನ್ಷನ್. ಅಂದ್ರೆ ನೀವು ಮಾಲ್ಸ್ ಒಳಗೆ ಹೋಗ್ತೀರಾ ಅಂತ ತಿಳ್ಕೊಳ್ಳಿ. ಅಲ್ಲಿ ರೇಷನ್ ಸೆಕ್ಷನ್ ಹೋದಾಗ, ಫಾರ್ ಎಕ್ಸಾಂಪಲ್ ಬಿಗ್ ಬಜಾರ್ ರೇಷನ್ ಸೆಕ್ಷನ್ ಹೋದಾಗ, ಅಲ್ಲಿ ನಿಮಗೆ ಪರ್ಸನಲ್ ಅಟೆನ್ಷನ್ ಕೊಡೋರು ಯಾರು ಇರೋದಿಲ್ಲ. ನೀವೇ ನಿಮ್ಗೆ ಬೇಕಾದಂತ ಪ್ರಾಡಕ್ಟ್ಸ್ ನ ಪಿಕ್ ಮಾಡ್ಕೋಬೇಕು. ಅಲ್ಲಿ ಕರೆಕ್ಟ್ ಆಗಿ ಯಾವ ಪ್ರಾಡಕ್ಟ್ ಅಂತ ನೋಡಿ, ಇಲ್ಲ ಹುಡುಕಿ, ಸಿಗ್ಲಿಲ್ಲ ಅಂದ್ರೆ ಸುಮ್ಮನಾಗ್ಬೇಕು. ನೀವೇ ಹುಡುಕ್ಬೇಕು, ನೀವೇ ತೆಗೆದು ನೀವೇ ಅಲ್ಲಿ ಬಿಲ್ ಸೆಕ್ಷನ್ ಹತ್ರ ತಗೊಂಡು ಹೋಗ್ಬೇಕು. ಕರೆಕ್ಟ್ ಇಲ್ವಾ? ಇಲ್ಲಿ ಪರ್ಸನಲ್ ಅಟೆನ್ಷನ್ ಕೊಡೋರು ತುಂಬಾ ಕಮ್ಮಿ ಇರ್ತಾರೆ ಇಲ್ಲ ಅಂತಿಲ್ಲ, ಬಟ್ ತುಂಬಾ ಕಮ್ಮಿ. ಅದೇ ನಿಮ್ಮ ಸುತ್ತಮುತ್ತ ಇರೋ ರೇಷನ್ ಅಂಗಡಿಗೆ ಹೋದಾಗ ಅಲ್ಲಿ ಶಾಪ್ ಕೀಪರ್ ನಿಮ್ಮ ಹತ್ರ ಏನ್ ಬೇಕು ಅಂತ ಕೇಳ್ತಾನೆ, ನಿಮ್ಗೆ ಕೆಲವೊಂದು ಸಜೆಷನ್ಸ್ ಕೊಡ್ತಾನೆ. ಈ ಪ್ರಾಡಕ್ಟ್ ಚೆನ್ನಾಗಿಲ್ಲ, ಈ ಪ್ರಾಡಕ್ಟ್ ತಗೊಳ್ರಿ, ಓಕೆನಾ? ಮತ್ತೆ ಆ ಪ್ರಾಡಕ್ಟ್ ನ ತೆಗೆದು ನಿಮಗೆ ಹುಡುಕ್ ಕೊಡ್ತಾರೆ. ಓಕೆ, ಈ ತರ ಕನ್ವಿನಿಯಂಟ್ ಪರ್ಸನಲ್ ಅಟೆನ್ಷನ್ ಕೊಡೋರು ಇರ್ತಾರೆ. ಬಟ್ ಅಲ್ಲಿ ಮಾಲ್ಸ್ ಅಂತ ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್, ದೊಡ್ಡ ದೊಡ್ಡ ಸ್ಟೋರ್ಸ್ ಹೋದಾಗ ಅಲ್ಲಿ ಪರ್ಸನಲ್ ಅಟೆನ್ಷನ್ ಕೊಡೋರು ಇರೋದಿಲ್ಲ. ನೀವೇ ಪ್ರಾಡಕ್ಟ್ಸ್ ನ ಹುಡುಕೋಬೇಕು, ನೀವೇ ತಗೋಬೇಕು, ನೀವೇ ಬಿಲ್ ಸೆಕ್ಷನ್ ತಗೊಂಡೋಗ್ಬೇಕು, ನೀವೇ ಯಾವ ಪ್ರಾಡಕ್ಟ್ ಒಳ್ಳೇದಂತ ನೋಡಿ ಹುಡುಕಿ ತಗೋಬೇಕು. ಇಲ್ಲಿ ಪರ್ಸನಲ್ ಅಟೆನ್ಷನ್ ಕೊಡೋದು ಕಮ್ಮಿ ಇರೋದ್ರಿಂದ ಜನ ಪ್ರಾಡಕ್ಟ್ ನ ನೋಡಿ ಸುಮ್ಮನೆ ತಗೊಂಡು ಹೋಗ್ಬೋದು. ಇಲ್ಲ ಜನ ನೆಕ್ಸ್ಟ್ ಟೈಮ್ ಪರದೆ ಹೋಗ್ಬೋದು. ಕರೆಕ್ಟ್ ಇಲ್ವಾ? ಅದೇ ಇಲ್ಲಿ ಯಾವ್ದೋ ಒಂದು ನಿಮ್ಮ ಹತ್ರ ಇರೋ ರೇಷನ್ ಶಾಪ್ ಹೋದಾಗ ಅವ್ನು ನಿಮ್ಮ ಹತ್ರ ಪರ್ಸನಲ್ ಅಟೆನ್ಷನ್ ಕೊಡ್ತಾನೆ. ಈ ಪ್ರಾಡಕ್ಟ್ ತುಂಬಾ ಚೆನ್ನಾಗಿದೆ, ತಗೊಳ್ರಿ. ನೀವು ತಗೊಳ್ಳೋ ಇಂಟೆನ್ಷನ್ ಇಲ್ಲ ಅಂದ್ರೂ ನಿಮ್ಮನ್ನ ಕನ್ವಿನ್ಸ್ ಮಾಡಿ ತಗೊಳ್ಳೋ ತರ ಮಾಡ್ತಾನೆ. ಓಕೆನಾ? ಇದು ಅಲ್ಲಿ ಇರೋದಿಲ್ಲ. ಅಲ್ಲಿ ಮಾಲ್ಸ್ ನಲ್ಲಿ ಅಂದ್ರೆ ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್ ನಲ್ಲಿ ಇರೋದಿಲ್ಲ. ಸೊ ಹಾಗಾಗಿ ಕೆಲವು ಕಸ್ಟಮರ್ಸ್ ಮಿಸ್ ಆಗ್ಬಹುದು, ಕೆಲವು ಕಸ್ಟಮರ್ಸ್ ಪ್ರಾಡಕ್ಟ್ ನ ತಗೊಳ್ದು ಹೋಗ್ಬೋದು. ಇದು ಲಾಸ್ ಅವ್ರಿಗೆ. ಕರೆಕ್ಟ್ ಇಲ್ಲ? ಓಕೆ. ಹೈ ಆಪರೇಟಿಂಗ್ ಕಾಸ್ಟ್. ಅಂದ್ರೆ ಆಪರೇಟಿಂಗ್ ಕಾಸ್ಟ್ ಬಂದ್ಬಿಟ್ಟು ತುಂಬಾ ಜಾಸ್ತಿ ಅಂತೆ. ಯಾಕೆ ತುಂಬಾ ಜಾಸ್ತಿ ಅಂದ್ರೆ ಇವ್ರು ಎಕ್ಸ್ಟ್ರಾ ಸರ್ವಿಸಸ್ ಕೊಡ್ತಾರೆ. ಏನ್ ಎಕ್ಸ್ಟ್ರಾ ಸರ್ವಿಸ್? ಈ ಎಸ್ಕಲೇಟರ್ ಸರ್ವಿಸ್ ಇರ್ಬೋದು, ದೆನ್ ಲಿಫ್ಟ್ ಸರ್ವಿಸ್ ಇರ್ಬೋದು, ಪಾರ್ಕಿಂಗ್ ಫೆಸಿಲಿಟಿ ಇರ್ಬೋದು, ದೆನ್ ರೆಸ್ಟೋರೆಂಟ್ ಸರ್ವಿಸ್ ಇರ್ಬೋದು, ಸಲೂನ್ಸ್ ಇರ್ಬೋದು, ಟೆಲಿಫೋನ್ ಬೂತ್ ಸರ್ವಿಸ್ ಇರ್ಬೋದು. ಸೊ ಈ ತರ ಎಕ್ಸ್ಟ್ರಾ ಸರ್ವಿಸಸ್ ಎಲ್ಲ ಕೊಡ್ತಾರೆ. ಸೊ ಈ ಎಕ್ಸ್ಟ್ರಾ ಸರ್ವಿಸಸ್ ಎಲ್ಲ ಮೇಂಟೈನ್ ಮಾಡೋದಕ್ಕೆ ರೆಸ್ಟೋರೆಂಟ್ ಇರ್ಬೋದು, ರೆಸ್ಟ್ ರೂಮ್ಸ್ ಇರ್ಬೋದು, ಈ ಎಕ್ಸ್ಟ್ರಾ ಸರ್ವಿಸಸ್ ಎಲ್ಲ ಮೇಂಟೈನ್ ಮಾಡೋದಕ್ಕೇನೆ ಎಂಪ್ಲಾಯೀಸ್ ನ ಇಡಬೇಕಾಗುತ್ತೆ. ಆ ಎಂಪ್ಲಾಯೀಸ್ ನೆಲ್ಲ ಮೇಂಟೈನ್ ಮಾಡಬೇಕು, ಆ ದೊಡ್ಡ ಶಾಪ್ ನ ಮೇಂಟೈನ್ ಮಾಡಬೇಕು. ಕರೆಕ್ಟ್ ಇಲ್ವಾ? ಸೊ ಹಾಗಾಗಿ ಇಲ್ಲಿ ಆಪರೇಟಿಂಗ್ ಕಾಸ್ಟ್ ಜಾಸ್ತಿ ಇರುತ್ತೆ. ಅಂದ್ರೆ ಮೇಂಟೆನೆನ್ಸ್ ಕಾಸ್ಟ್, ಸ್ಯಾಲರಿ ಇರ್ಬೋದು, ಪವರ್ ಬಿಲ್ ಇರ್ಬೋದು, ವಾಟರ್ ಬಿಲ್ ಇರ್ಬೋದು, ಇವನ್ನೆಲ್ಲ ಆಪರೇಟಿಂಗ್ ಕಾಸ್ಟ್ ಅಂತಾರೆ. ವರ್ಕಿಂಗ್ ಕ್ಯಾಪಿಟಲ್. ಈ ವರ್ಕಿಂಗ್ ಕ್ಯಾಪಿಟಲ್ ತುಂಬಾ ಜಾಸ್ತಿ. ಓಕೆನಾ? ತಿಂಗಳ ಖರ್ಚು ಜಾಸ್ತಿ ಬೀಳುತ್ತಿಲ್ಲ. ಅದು ಇದು ಒಂದು ಡಿಸ್ಅಡ್ವಾಂಟೇಜ್ ಅಂತ. ತಿಂಗಳ ಅವ್ರು ದುಡ್ಡು ಇಡಬೇಕು, ಖರ್ಚು ಲಕ್ಷಗಟ್ಟಲೆ. ಯಾಕಂದ್ರೆ ಎಕ್ಸ್ಟ್ರಾ ಸರ್ವಿಸಸ್ ಕೊಡ್ತಾರೆ ಅವರು. ಡೋರ್ ಡೆಲಿವರಿ ಇರ್ಬೋದು, ರೆಸ್ಟೋರೆಂಟ್ ಸರ್ವಿಸ್ ಇರ್ಬೋದು, ರೆಸ್ಟ್ ರೂಮ್ ಸರ್ವಿಸ್ ಇರ್ಬೋದು, ಫುಡ್ ಫೆಸಿಲಿಟಿ ಇರ್ಬೋದು, ಇದೆಲ್ಲ ಕೊಡೋದ್ರಿಂದ ಇವರಿಗೆ ತಿಂಗಳ ಖರ್ಚು ಜಾಸ್ತಿ. ಅಂದ್ರೆ ಆ ಡಿಪಾರ್ಟ್ಮೆಂಟಲ್ ಸ್ಟೋರ್ ನ ರನ್ ಮಾಡೋಕೆ ಡೈಲಿ ಡೇ ಟು ಡೇ ಎಕ್ಸ್ಪೆನ್ಸಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಇದು ಒಂದು ಅವರಿಗೆ ಹೊರೆ. ಇದು ಒಂದು ಡಿಸ್ಅಡ್ವಾಂಟೇಜ್. ಎರಡನೇ ಡಿಸ್ಅಡ್ವಾಂಟೇಜ್ ಅಂದ್ರೆ ಇನ್ಕನ್ವೀನಿಯಂಟ್ ಲೊಕೇಶನ್. ಇನ್ಕನ್ವೀನಿಯಂಟ್ ಲೊಕೇಶನ್ ಅಂದ್ರೆ ಇದು ಸಿಟಿ ಸೆಂಟರ್ ಅಲ್ಲಿ ಇರುತ್ತೆ. ಅಫ್ಕೋರ್ಸ್ ಕರೆಕ್ಟ್ ಅಲ್ವಾ? ಸಿಟಿ ಸೆಂಟರ್ ಅಲ್ಲಿ ಇರೋದ್ರಿಂದ ಕಸ್ಟಮರ್ಸ್ ಎಲ್ಲರೂ ಸಿಟಿ ಸೆಂಟರ್ ಅಲ್ಲಿ ಇರ್ತಾರ? ಇಲ್ಲ ತಾನೆ. ಯಾರು ಸ್ವಲ್ಪ ಸಿಟಿ ಸೆಂಟರ್ ಇಂದ ದೂರ ಇರ್ತಾರೆ, ಆ ಕಸ್ಟಮರ್ಸ್ ಎಲ್ಲ ಇಲ್ಲಿ ಬರೋಕೆ ಆಗೋದಿಲ್ಲ. ಅವ್ರಿಗೆ ಇದು ಇನ್ಕನ್ವೀನಿಯಂಟ್ ಲೊಕೇಶನ್ ಇದು. ಕರೆಕ್ಟ್ ಅಲ್ವಾ? ಸೊ ಹಾಗಾಗಿ ಆ ಕಸ್ಟಮರ್ಸ್ ಎಲ್ಲ ಇವ್ರಿಗೆ ಮಿಸ್ ಆಗ್ತಾರೆ. ಇದು ಒಂದು ಡಿಸ್ಅಡ್ವಾಂಟೇಜ್. ಈಗ ಜನರಲ್ ಸ್ಟೋರ್ಸ್ ಅಂದ್ರೆ ಮನೆ ಸುತ್ತಮುತ್ತ ಇರುತ್ತೆ, ಎಲ್ಲ ಕಸ್ಟಮರ್ಸ್ ಬರ್ತಾರೆ ಹತ್ರ.
ಬಟ್ ಇದು ಎಲ್ಲೋ ಮಾರ್ಕೆಟ್ ಅಲ್ಲಿ ಸೆಂಟರ್ ಇರೋದ್ರಿಂದ ಜನ ಏನ್ ಮಾಡ್ತಾರೆ, ಮತ್ತೆ ಮಾರ್ಕೆಟ್ಗೆ ಯಾರು ಹೋಗ್ತಾರೆ ಅಂತ ಹೇಳಿ ಸುತ್ತಮುತ್ತ ಇರೋ ಅಂಗಡಿಗಳೆಲ್ಲ ತಗೊಂಡ್ಬಿಡ್ತಾರೆ. ಆ ತರ ಕಸ್ಟಮರ್ಸ್ ಎಲ್ಲ ಮಿಸ್ ಆಗ್ತಾರೆ ಇಲ್ಲಿ. ಕರೆಕ್ಟ್ ಇಲ್ವಾ? ಯು ಗಾಟ್ ದ ಪಾಯಿಂಟ್ ರೈಟ್? ಓಕೆ. ನೆಕ್ಸ್ಟ್ ಫೀಚರ್ ಏನಂದ್ರೆ, ಇನ್ನೊಂದು ಫೀಚರ್ ಇದೆ, ಹೈ ಪಾಸಿಬಿಲಿಟಿ ಆಫ್ ಲಾಸ್. ಅಂದ್ರೆ ಇಲ್ಲಿ ಲಾಸ್ ದೊಡ್ಡ ಮಟ್ಟದಲ್ಲಿ ಆಗುವ ಚಾನ್ಸಸ್ ಇದೆ ಅಂತೆ. ಯಾಕಂದ್ರೆ ಎಕ್ಸಾಂಪಲ್ ಇರ್ತೀನಿ ಕೇಳ್ರಿ ಇಲ್ಲಿ. ಈಗ ನೀವೇ ಇನ್ವೆಸ್ಟ್ಮೆಂಟ್ ಜಾಸ್ತಿ ಹಾಕಿದ್ರೆ ಪ್ರಾಫಿಟ್ ಅಂತ ಬಂದಾಗ ಜಾಸ್ತಿ ಬರುತ್ತೆ, ಲಾಸ್ ಅಂತ ಆದಾಗ ಲಾಸ್ ಜಾಸ್ತಿ ಆಗುತ್ತೆ. ಕರೆಕ್ಟ್ ಇಲ್ವಾ? ಅದೇ ಇನ್ವೆಸ್ಟ್ಮೆಂಟ್ ಕಮ್ಮಿ ಹಾಕಿದ್ದಾಗ ಲಾಸ್ ಆದ್ರೆ ಕಮ್ಮಿ ಲಾಸ್ ಆಗುತ್ತೆ, ಪ್ರಾಫಿಟ್ ಆದ್ರೆ ಕಮ್ಮಿನೇ ಬರುತ್ತೆ. ಇಲ್ಲಿ ಇನ್ವೆಸ್ಟ್ಮೆಂಟ್ ಜಾಸ್ತಿ ಇರುತ್ತೆ, ಯಾಕಂದ್ರೆ ದೊಡ್ಡ ಶಾಪ್ ಇದು, ದೊಡ್ಡ ಮಾಲ್ ಇದು. ಕರೆಕ್ಟ್ ಅಲ್ಲ? ಕೋಟಿಗಟ್ಟಲೆ ಇನ್ವೆಸ್ಟ್ಮೆಂಟ್ ಹಾಕಿರ್ತಾರೆ, ಲಾಸ್ ಆದ್ರೆ ಕೋಟಿಗಟ್ಟಲೆ ಆಗುತ್ತೆ, ಪ್ರಾಫಿಟ್ ಅಂದ್ರೆ ಕೋಟಿಗಟ್ಟಲೆ ಆಗುತ್ತೆ. ಪ್ಲಸ್ ಇನ್ನೊಂದು ರೀಸನ್ ಏನಂದ್ರೆ, ಇವರು ಪ್ರಾಡಕ್ಟ್ಸ್ ನ ದೊಡ್ಡ ಮಟ್ಟದಲ್ಲಿ ತಗೊಂಡ್ಬರ್ತಾರೆ. ಯಾರಿಂದ? ಮ್ಯಾನುಫ್ಯಾಕ್ಚರರ್ ತಗೊಂಡ್ಬರ್ತಾರೆ. ದೊಡ್ಡ ಮಟ್ಟದಲ್ಲಿ ತಗೊಂಡು ಸ್ಟೋರೇಜ್ ಮಾಡಿಟ್ಟಿರ್ತಾರೆ. ಸಡನ್ ಆಗಿ ಆ ಪ್ರಾಡಕ್ಟ್ ಗೆ ಡಿಮ್ಯಾಂಡ್ ಕಮ್ಮಿ ಆಗ್ಬಿಡುತ್ತೆ. ಅಂದ್ರೆ ಆ ಟ್ರೆಂಡ್, ಕಸ್ಟಮರ್ ಟೇಸ್ಟ್ ಚೇಂಜ್ ಆಗ್ಬೋದು, ಟ್ರೆಂಡ್ ಚೇಂಜ್ ಆಗ್ಬೋದು. ಅವಾಗ ಏನಾಗುತ್ತೆ, ಇವ್ರ ಹತ್ರ ಪ್ರಾಡಕ್ಟ್ ಗೆ ಡಿಮ್ಯಾಂಡ್ ಕಮ್ಮಿ ಆಗಿ ಸೇಲ್ಸ್ ಕಮ್ಮಿ ಆಗುತ್ತೆ. ಅವಾಗ ಇವರು ಕಮ್ಮಿ ಪ್ರೈಸಿಂಗ್ ಮಾರಿ ಸ್ಟಾಕ್ ಕ್ಲಿಯರೆನ್ಸ್ ಮಾಡ್ಕೋಬೇಕಾಗುತ್ತೆ. ನೀವು ನೋಡ್ಬೋದು, ಈ ಆನ್ಲೈನ್ ಅಲ್ಲೇ ಬಿಗ್ ಬಿಲಿಯನ್ ಡೇಸ್ ಬಿಡ್ತಾರೆ. ಸ್ಟಾಕ್ ಕ್ಲಿಯರೆನ್ಸ್ ಅಂದ್ರೆ ಸ್ವಲ್ಪ ಉಳಿದಿರೋ ಪ್ರಾಡಕ್ಟ್ಸ್ ನ ಕಮ್ಮಿ ಬೆಲೆಗೆ ಕೊಟ್ಟು ಬಿಡ್ತಾರೆ, ಪ್ರಾಡಕ್ಟ್ಸ್ ನ ಖಾಲಿ ಮಾಡ್ಕೊತಾರೆ. ಸೊ ಅವಾಗ ಲಾಸ್ ಆಗೋ ಚಾನ್ಸಸ್ ಇದೆ ಅವ್ರಿಗೆ. ಓಕೆ, ಯು ಗಾಟ್ ದ ಪಾಯಿಂಟ್ ರೈಟ್? ಓಕೆ. ಇವ್ರು ದೊಡ್ಡ ಮಟ್ಟದಲ್ಲಿ ಇನ್ವೆಸ್ಟ್ಮೆಂಟ್ ಹಾಕಿರೋದ್ರಿಂದ ಪ್ರಾಫಿಟ್ ಬಂದ್ರೆ ದೊಡ್ಡ ಮಟ್ಟದಲ್ಲಿ ಬರುತ್ತೆ, ಲಾಸ್ ಆದ್ರೂ ದೊಡ್ಡ ಮಟ್ಟದಲ್ಲಿ ಆಗುತ್ತೆ. ಓಕೆ, ಡಿಸ್ಅಡ್ವಾಂಟೇಜಸ್ ಎಲ್ಲ ಏನೇನು ನೋಡಿದ್ವಿ ನಾವು. ಯಾವ್ದು ಡಿಸ್ಅಡ್ವಾಂಟೇಜ್? ಡಿಪಾರ್ಟ್ಮೆಂಟಲ್ ಸ್ಟೋರ್ ಇಂದು. ಇವ್ರು ಯಾರು? ಫಿಕ್ಸ್ಡ್ ಶಾಪ್, ಲಾರ್ಜ್ ರಿಟೇಲರ್ಸ್ ಅಲ್ಲಿ ಫಸ್ಟ್ನೇ ಟೈಪ್ ಇವರು ಯಾರು? ಡಿಪಾರ್ಟ್ಮೆಂಟಲ್ ಸ್ಟೋರ್ ಇಂದು. ಅಡ್ವಾಂಟೇಜಸ್ ನೋಡಿದ್ವಿ. ಡಿಸ್ಅಡ್ವಾಂಟೇಜ್ ಅಲ್ಲಿ ಏನೇನು ನೋಡಿದ್ವಿ? ಇಲ್ಲಿ ಪರ್ಸನಲ್ ಅಟೆನ್ಷನ್ ಕೊಡೋರು ಯಾರು ಇರೋದ್ರಿಲ್ಲ. ಸೊ ಹಾಗಾಗಿ ಕೆಲವು ಕಸ್ಟಮರ್ಸ್ ನೆಕ್ಸ್ಟ್ ಟೈಮ್ ರಿಪೀಟೆಡ್ ಆಗಿ ಬರ್ದೇ ಹೋಗ್ಬೋದು. ಇನ್ನೊಂದು, ಕೆಲವು ಕಸ್ಟಮರ್ಸ್ ಜಸ್ಟ್ ಪ್ರಾಡಕ್ಟ್ ನ ನೋಡಿ ವಾಪಸ್ ಹೋಗ್ಬೋದು, ಯಾಕಂದ್ರೆ ಅಲ್ಲಿ ಕನ್ವೀನಿಯನ್ಸ್ ಮಾಡೋರು ಯಾರು ಕನ್ವಿನ್ಸ್ ಮಾಡೋರು ಯಾರು ಇರೋದಿಲ್ಲ ಅಲ್ಲಿ. ಈ ಪ್ರಾಡಕ್ಟ್ ತಗೊಳ್ರಿ, ತುಂಬಾ ಚೆನ್ನಾಗಿದೆ ಅಂತ ಹೇಳೋರು ತುಂಬಾ ಕಮ್ಮಿ. ಸೊ ಹಾಗಾಗಿ ಅವ್ರಿಗೆ ಸೇಲ್ಸ್ ಕಮ್ಮಿ ಆಗೋ ಚಾನ್ಸಸ್ ಇದೆ. ಓಕೆ. ಎರಡನೇದು ಏನಂದ್ರೆ, ಇದನ್ನ ಡೇ ಟು ಡೇ ಎಕ್ಸ್ಪೆನ್ಸಸ್ ಜಾಸ್ತಿ ಬರುತ್ತೆ, ಯಾಕಂದ್ರೆ ಇಲ್ಲಿ ಸರ್ವಿಸಸ್, ಎಕ್ಸ್ಟ್ರಾ ಸರ್ವಿಸಸ್ ಜಾಸ್ತಿ ಕೊಡ್ತಾರೆ. ಎಸ್ಕಲೇಟರ್, ಲಿಫ್ಟ್, ಪಾರ್ಕಿಂಗ್ ಫೆಸಿಲಿಟಿ, ರೆಸ್ಟೋರೆಂಟ್, ಸಲೂನ್, ನಾವು ಇವಂತ ಎಕ್ಸ್ಟ್ರಾ ಸರ್ವಿಸ್ ಕೊಡೋದ್ರಿಂದ, ಡೋರ್ ಡೆಲಿವರಿ ಆತರ ಎಕ್ಸ್ಟ್ರಾ ಸರ್ವಿಸಸ್ ಕೊಡೋದ್ರಿಂದ ಇವರಿಗೆ ಖರ್ಚು ಜಾಸ್ತಿ ಬೀಳುತ್ತೆ. ಅದು ಒಂದು ಹೊರೆ. ನೆಕ್ಸ್ಟ್, ಇನ್ಕನ್ವೀನಿಯಂಟ್ ಲೊಕೇಶನ್. ಇವರು ಸಿಟಿ ಸೆಂಟರ್ ಅಲ್ಲಿ ಇರೋದ್ರಿಂದ ಕಸ್ಟಮರ್ಸ್ ಸ್ವಲ್ಪ ದೂರ ಇರೋರು ಇವ್ರಿಗೆ ಮಿಸ್ ಆಗ್ತಾರೆ. ಓಕೆ, ಮತ್ತೆ ಸಣ್ಣ ಸಣ್ಣ ಪ್ರಾಡಕ್ಟ್ಗೆಲ್ಲ ಯಾರು ಸಿಟಿ ಸೆಂಟರ್ಗೆ ಹೋಗ್ತಾರೆ ಅಂತ ಹೇಳಿ ಅವರು ಮನೆ ಸುತ್ತಮುತ್ತ ಇರೋ ಜನರಲ್ ಸ್ಟೋರ್ಸ್ಗೆ ಹೋಗಿ ತಗೊಂಡ್ಬಿಡ್ತಾರೆ. ಓಕೆನಾ? ಇನ್ನೊಂದು ಏನ್ ನೋಡಿದ್ವಿ? ಹೈ ಪಾಸಿಬಿಲಿಟಿ ಆಫ್ ಲಾಸ್. ಅಂದ್ರೆ ಇವ್ರು ದೊಡ್ಡ ಇನ್ವೆಸ್ಟ್ಮೆಂಟ್ ಹಾಕಿರ್ತಾರೆ, ಪ್ರಾಫಿಟ್ ಬಂದ್ರೆ ದೊಡ್ಡ ಮಟ್ಟದಲ್ಲಿ ಆಗುತ್ತೆ, ಲಾಸ್ ಬಂದ್ರೆ ದೊಡ್ಡ ಮಟ್ಟದಲ್ಲಿ ಆಗುತ್ತೆ. ಯಾಕಂದ್ರೆ ಇವರು ಪ್ರಾಡಕ್ಟ್ ನ ಬಲ್ಕ್ ಅಲ್ಲಿ ತಗೊಂತಾರೆ. ಬಲ್ಕ್ ಅಲ್ಲಿ ತಗೊಂಡು ಇಟ್ಕೊಂಡಾಗ, ಸ್ಟೋರ್ ಮಾಡ್ಕೊಂಡಾಗ ಸಡನ್ ಆಗಿ ಇನ್ ಕೇಸ್ ಡಿಮ್ಯಾಂಡ್ ಕಮ್ಮಿ ಆಗ್ಬಿಟ್ರೆ, ಕಸ್ಟಮರ್ ಟ್ರೆಂಡ್ ಚೇಂಜ್ ಆಯ್ತು, ಟೇಸ್ಟ್ ಚೇಂಜ್ ಆಯ್ತು, ಈ ತರ ಇಲ್ಲ, ಸೀಸನ್ ಮುಗಿದೋಯ್ತು, ಆ ತರ ಆದಾಗ ಇವರು ಪ್ರಾಡಕ್ಟ್ಸ್ ನ ಖಾಲಿ ಮಾಡ್ಕೊಳ್ಳೋಕೆ ಕಮ್ಮಿ ಬೆಲೆ ಕೊಡಬೇಕಾಗುತ್ತೆ. ಈ ತರ ಸಿಚುವೇಶನ್ ಏನಾಗುತ್ತೆ, ಇವರಿಗೆ ಲಾಸ್ ಆಗೋ ಚಾನ್ಸಸ್ ಇದೆ. ಓಕೆ, ಥ್ಯಾಂಕ್ ಯು. ವಿ ಶಲ್ ಡಿಸ್ಕಸ್ ದ ನೆಕ್ಸ್ಟ್ ಟಾಪಿಕ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು.